ಏನು ಗೃಹಲಕ್ಷ್ಮಿಯರಿಗೆ ಮತ್ತೆ 2,000 ರೂಪಾಯಿ ಹಣ ಬಿಡುಗಡೆ ಆಯ್ತಾ? ಹೌದು ವೀಕ್ಷಕರೇ, 32ನೇ ಕಂತು ಹಣ ಜಮೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಹಣ ಬಿಡುಗಡೆ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ ನೋಡಿ. ಇನ್ನೊಂದು ಕಂತು ಹಣ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ವಾ? ಹಾಗಾದ್ರೆ ಹಣ ಯಾವಾಗ ಬರುತ್ತೆ? ಒಟ್ಟು 4,000 ರೂಪಾಯಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಸಿಹಿ ಸುದ್ದಿ. ಇನ್ನೊಂದು ಕಡೆಗೆ ದೊಡ್ಡ ಒಂದು ಶಾಕಿಂಗ್ ಸುದ್ದಿ. ಇಂಥವರ ಎಲ್ಲ BPL ಕಾರ್ಡ್ಗಳು ಬಂದ್ ಆಗ್ತಿದ್ದಾವೆ ಅಂತೆ. ಹೌದು ವೀಕ್ಷಕರೇ, ಹಾಗಾದ್ರೆ ಯಾರದೆಲ್ಲ ಕಾರ್ಡ್ಗಳು BPL ಕಾರ್ಡು ಬಂದಾಗುತ್ತೆ, ಇನ್ನು ಯಾರೆಲ್ಲ ಅನ್ನಭಾಗ್ಯ ಫಲಾನುಭವಿಗಳಿದ್ರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ನೀವು ಕೂಡ ಸಾಲ ಮಾಡಿದ್ರೆ ನಿಮಗೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. RBI ಕಡೆಯಿಂದ ಸಾಲಗಾರರಿಗೆ ದೊಡ್ಡ ಒಂದು ರಿಲೀಫ್ ಸಿಕ್ಕಿದೆ. ಹೌದು, ಸಾಲ ಮಾಡಿದವ್ರಿಗಂತೂ ದೊಡ್ಡ ಬಂಪರ್ ಗುಡ್ ನ್ಯೂಸ್. ಆದ್ರೆ ಸಾಲ ಕೊಟ್ಟವರಿಗೆ ಶಾಕಿಂಗ್ ಸುದ್ದಿ. ಎಲ್ಲ ಒಂದು ಮಾಹಿತಿ ನೋಡ್ತಾ ಹೋಗೋಣ. ಇನ್ನು ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಮರು ಪರಿಶೀಲನೆ ಪ್ರಾರಂಭವಾಗಿದೆ. ಮರು ಅರ್ಜಿ ಪ್ರಕ್ರಿಯೆಗಾಗಲೇ ಮನೆಗಳಿಗೆ ಭೇಟಿ ಶುರುವಾಗಿದೆ. ಸೊ ನಿಮ್ಮ ಮನೆಗೆ ಇನ್ನೂ ಕೂಡ ಮೀಟರ್ ರೀಡರ್ಸ್ ಬಂದಿಲ್ವಾ? ಹಾಗಾದ್ರೆ ಏನ್ ಮಾಡಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಯಾರಿಗೆ ಗೃಹ ಜ್ಯೋತಿ ಯೋಜನೆ ಸಿಗೋದಿಲ್ಲ ಅದನ್ನು ಕೂಡ ನೋಡೋಣ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ರಾಕೆಟ್ ವೇಗ ಬಂದಿದೆಯಾ? ಹೌದು ವೀಕ್ಷಕರೇ, ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಎದಕ್ಕಪ್ಪ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಲಾಭ ಸಿಗಲಿದೆ ಬಂಗಾರ ಬೆಳ್ಳಿ ಇದ್ದವರಿಗೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇವತ್ತಿನ ಬಂಗಾರದ ಬೆಳ್ಳಿ ಬೆಲೆಯಲ್ಲಿ ಏನಾಗಿದೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಯ್ತಾ? ಯಾಕಂದ್ರೆ ಈಗ 32ನೇ ಕಂತು ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೌದು, ಇನ್ನು ಒಂದು ವಾರದ ಒಳಗೆ ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮನೆ ಯಜಮಾನಿಯರ ಖಾತೆಗೆ ಈಗ 32ನೇ ಕಂತು ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ನೋಡಿ, ಮೊನ್ನೆ ತಾನೇ 31ನೇ ಕಂತು ಹಣವನ್ನ 2,400 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಈಗ ಮತ್ತೆ ಇನ್ನೊಂದು ಕಂತು 32ನೇ ಕಂತು ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಅಧಿಕೃತವಾಗಿ ಆದೇಶ ಇನ್ನು ಕೆಲವೇ ದಿನಗಳಲ್ಲಿ ಬರಲಿದೆ ಅಂತ ಹೇಳ್ಬಹುದು. ನೋಡಿ, 32ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರಿಗೆ ಆದಷ್ಟು ಬೇಗನೆ ಅಕೌಂಟ್ಗೆ ಬರಲಿದೆ ಅಂತ ಒಂದು ದೊಡ್ಡ ಸಿಹಿ ಸುದ್ದಿ ಸದ್ಯಕ್ಕೆ ಬಂದಿರುವಂತದ್ದು ವೀಕ್ಷಕರೇ. ಇನ್ನು 32ನೇ ಕಂತು ಮಾತ್ರ ಅಲ್ಲ, ಆದಷ್ಟು ಬೇಗ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಈಗ ಒಂದು ಮರು ಅರ್ಜಿ ಪ್ರಕ್ರಿಯೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಮರು ಪರಿಶೀಲನೆ ಅಧಿಕಾರವನ್ನು ವಹಿಸಲಾಗಿದೆ ಅಂತೆ. ಅಂದ್ರೆ ಗೃಹಲಕ್ಷ್ಮಿ ಮರು ಪರಿಶೀಲನೆಗೆ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗ್ತಾ ಇದೆ. ಅಂದ್ರೆ ನೀವು ಕೂಡ ಬಯೋಮೆಟ್ರಿಕ್ ಮೂಲಕ ಫಲಾನುಭವಿಗಳು ಮತ್ತೊಮ್ಮೆ ಮರು ಅರ್ಜಿ ಹಾಕಬೇಕಾಗುತ್ತೆ. ಇನ್ನು ಎರಡನೇದಾಗಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪರಿಶೀಲನೆ ಮಾಡಲಾಗುತ್ತೆ ಎಂಬುವ ಪ್ರಶ್ನೆ ಕೂಡ ಬಂದಿದೆ. ಈ ತರ ಒಂದು ಹೊಸ ಮಾರ್ಗಸೂಚಿ ಗೈಡ್ಲೈನ್ಸ್ ಗಳನ್ನ ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಒಂದು ಮಾರ್ಗಸೂಚಿ ಬರಲಿದೆ ಮತ್ತು ನೀವು ಆನ್ಲೈನ್ ಮೂಲಕ ಬೆಂಗಳೂರು 1 ಗ್ರಾಮ 1ಗಳಲ್ಲೂ ಕೂಡ ಮರು ಅರ್ಜಿ ಪರಿಶೀಲನೆ ಮಾಡಬಹುದು ಅಂತ ಹೇಳಲಾಗಿದೆ. ಸೊ ಫಲಾನುಭವಿಗಳ ಗುರುತಿನ ಚೀಟಿ ಕಡ್ಡಾಯ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಒಂದು ಫೋಟೋ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ ವೋಟರ್ ID ಜೊತೆಗೆ ಫೋಟೋ ಕೂಡ ಕೊಡಬೇಕಾಗುತ್ತೆ ಮತ್ತು ಫಲಾನುಭವಿಗಳು ಮತದಾರರ ಗುರುತಿನ ಚೀಟಿ ಕೊಡಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಮರು ಪರಿಶೀಲನೆಗೆ ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಮಿತಿಯನ್ನ ರಚನೆ ಮಾಡಲಾಗಿದೆ ವೀಕ್ಷಕರೇ. ನಮ್ಮ ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಪರಿಶೀಲನೆ ಮಾರ್ಗಸೂಚಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನೊಂದು ಕಡೆಗೆ SIR ಪ್ರಕ್ರಿಯೆ ಮುಗಿದ ತಕ್ಷಣ ಈಗ ಏನು BL ಅವರು ಕೊಟ್ಟ ಅರ್ಜಿ ನೀವು ತುಂಬಿ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಅದನ್ನು ಬೇಗ ವಾಪಸ್ ಕೊಡಬೇಕಾಗುತ್ತೆ. ನಂತರ SIR ಪ್ರಕ್ರಿಯೆ ಯಾವಾಗ ಮುಗಿಯುತ್ತೆ ನೋಡಿ, ಆ ಮುಗಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಮರು ಪರಿಶೀಲನೆ ಯೋಜನೆ ಪ್ರಾರಂಭವಾಗಲಿದೆ ಅಂತೆ. ಅಂದ್ರೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಮಿತಿ ರಚನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂತದ್ದು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಅಂತ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಗೃಹಲಕ್ಷ್ಮಿಯರಿಗೆ ಬಂದಿರುವಂತದ್ದು. ನೋಡಿ, ಗೃಹಲಕ್ಷ್ಮಿಯರ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಾ ಇದೆ. ಇನ್ನು ಎರಡನೇದಾಗಿ 32ನೇ ಕಂತು ಹಣ ಕೂಡ ಆದಷ್ಟು ಬೇಗನೆ ನಿಮ್ಮ ಅಕೌಂಟ್ಗೆ ಜಮೆ ಕೂಡ ಆಗಲಿದೆ. ಹಾಗಾದ್ರೆ ಯಾರಿಗೆಲ್ಲ 31ನೇ ಕಂತು 30 ಕಂತು ಹಣ ಬಂದಿಲ್ಲ ನೋಡಿ, ಅಂತವರಿಗೂ ಕೂಡ ಈಗಾಗಲೇ 2,000 ರೂಪಾಯಿ ಒಂದು ಕಂತು ಹಣ ಜಮೆ ಆಗಿದೆ. ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ, ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲ, ಎರಡನೇದಾಗಿ ನಿಮ್ಮ ಒಂದು DBT ಆಪ್ ನ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಹಾಕಿ. ತುಂಬಾ ಜನ DBT ಆಪ್ ಯೂಸ್ ಮಾಡಲ್ಲ, ಅಂತವರಿಗೆ ಹಣ ಜಮೆ ಆಗಿರೋ ಬಗ್ಗೆ ಅಪ್ಡೇಟ್ ಕೂಡ ಸಿಗೋದಿಲ್ಲ. ಹೀಗಾಗಿ ವೀಕ್ಷಕರೇ, ಪ್ರತಿಯೊಬ್ರು ಕೂಡ DBT ಅಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ಮುಂದಿನ ಬರೋ ದಿನ ಈಗ 32ನೇ ಕಂತು ಮಾತ್ರ ಅಲ್ಲ, 33ನೇ ಕಂತು ಹಣ ಕೂಡ, ಅಂದ್ರೆ ಮತ್ತೊಂದು ಕಂತು ಹಣ ಕೂಡ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ರೆಡಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಆದಷ್ಟು ಬೇಗನೆ ದೊಡ್ಡ ಒಂದು ಸಿಹಿ ಸುದ್ದಿ, ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರೋದ್ರ ಮೂಲಕ ದೊಡ್ಡ ಒಂದು ಸಿಹಿ ಸುದ್ದಿ ಸರ್ಕಾರ ಕೊಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸಾಲು ಹಬ್ಬಗಳು ಕೂಡ ಬರ್ತಾ ಇದ್ದಾವೆ. ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ನಿಮಗೂ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಎಷ್ಟು ಕಂತು ಹಣ ಬಂದಿಲ್ಲ ಮತ್ತು
ನೀವು ಯಾವ ಜಿಲ್ಲೆಯವರು, ನಿಮ್ಮ ಒಂದು ಜಿಲ್ಲೆ ಹೆಸರಿನ ಜೊತೆಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಮುಂದಿನ ಬರೋ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಕೂಡ ಕೊಡಲಿದ್ದೇವೆ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರು ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರಲಿ, ಅನ್ನಭಾಗ್ಯ ಫಲಾನುಭವಿಗಳು ಕೂಡ ನೀವಾಗಿದ್ರೆ ನಿಮಗೆ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ. ಇನ್ನೊಂದು ಕಡೆಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಇರುವಂತದ್ದು ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಸಣ್ಣ ಮೊತ್ತದ ಸಾಲ ಪಡೆದವರು ತೆರಿಗೆದಾರರಂತ ಪರಿಗಣನೆ ಮಾಡಿ ಅಂತ BPL ಕಾರ್ಡ್ಗಳು ಬಂದ್ ಆಗ್ತಿದ್ದಾವೆ. ಹೌದು ವೀಕ್ಷಕರೇ, ಒಂದು ಕಡೆಗೆ ಅನರ್ಹ BPL ಕಾರ್ಡ್ಗಳು ಬಂದ್ ಆಗ್ತಿದ್ದಾವೆ, ಇನ್ನೊಂದು ಕಡೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಒಳಗೊಂಡ ಇಂದಿರಾ ಕಿಟ್ ವಿತರಣೆ ಕೂಡ ಮುಂದಿನ 2 ತಿಂಗಳ ನಂತರ ವಿತರಣೆ ಶುರುವಾಗ್ತಾ ಇದೆ ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಒಟ್ಟು 7,76,000 ಕಾರ್ಡುಗಳು ಶಂಕಾಸ್ಪದ ಮತ್ತು ರದ್ದಾಗುವ ಕಾರಣ ನೋಡಿ. ಈಗ BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗ್ತಿದ್ದಾವೆ. 7 ಲಕ್ಷ ಜನರ BPL ಕಾರ್ಡ್ಗಳು ರದ್ದಾಗ್ತಿದೆ ಅಂತಾನೆ ಹೇಳ್ಬಹುದು. ಅರ್ಹತಿಲ್ಲದವರು ಪಡೆದಿರುವ BPL ಕಾರ್ಡ್ಗಳ ರದ್ದತಿ ಜೊತೆಗೆ APL ಕಾರ್ಡ್ಗೆ ವರ್ಗಾಯಿಸುವ ಕಾರ್ಯ ಕೂಡ ರಾಜ್ಯಾದ್ಯಂತ ಚುರುಕು ಪಡೆದಿರುವ ಹಿನ್ನೆಲೆ ಇನ್ನೊಂದು ಕಡೆಗೆ ಅರ್ಹ ನೈಜ ಫಲಾನುಭವಿಗಳ ಪಡಿತರ ಚೀಟಿಗಳು ಕೂಡ ರದ್ದಾಗುತ್ತಿದೆ, ಗಂಭೀರ ಆರೋಪ ಕೇಳಿ ಬಂದಿದೆ ನೋಡಿ. ಸಾಲಕ್ಕಾಗಿ ತುಂಬಾ ಜನ ತೆರಿಗೆ ಕಡಿತ ಅಂದ್ರೆ TDS ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿರ್ತಾರೆ. ಅಂದ್ರೆ ಬ್ಯಾಂಕ್ಗಳಿಗೆ TDS ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿರ್ತಾರಲ್ಲ, ಅಂತವರು ಕೂಡ ಆದಾಯ ತೆರಿಗೆದಾರರೆಂದು ಪರಿಗಣಿಸಿ BPL ಕಾರ್ಡು ರದ್ದುಪಡಿಸುತ್ತಿರುವ ಪರಿಣಾಮ ಸಾವಿರಾರು ಕುಟುಂಬಗಳು ಚಿಂತೆಗೀಡಾಗಿವೆ ನೋಡಿ. ಗೃಹ ಬಳಕೆಗೆ, ದನದ ಕೊಟ್ಟಿಗೆ ಅಥವಾ ಸಣ್ಣ ಉದ್ದಿಮೆ ಆರಂಭ ಮಾಡೋದಕ್ಕೆ ಜೀವನೋಪಯೋಗಕ್ಕಾಗಿ ಹಲವಾರು ರಾಷ್ಟ್ರೀಯ ಅಥವಾ ಸಹಕಾರಿ ಬ್ಯಾಂಕುಗಳಲ್ಲಿ ಸಣ್ಣ ಪ್ರಮಾಣದ ಸಾಲ ಕೂಡ ಪಡೆದಿರ್ತಾರೆ. ಇದಕ್ಕಾಗಿ ಅವರು ಸಲ್ಲಿಸಿರುವ TDS ಪ್ರಮಾಣ ಪತ್ರಗಳ ಆಧಾರದ ಮೇಲೆ ಇವರನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ತೆರಿಗೆದಾರರು, ಆದಾಯ ತೆರಿಗೆ ಪಾವತಿದಾರರು ಎಂದು ಪರಿಗಣಿಸಿ BPL ಕಾರ್ಡ್ ರದ್ದುಪಡಿಸುವ ಅಥವಾ APL ಕಾರ್ಡ್ಗೆ ವರ್ಗಾಯಿಸಲಾಗುತ್ತಿದೆ. ಇದರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಭುಗಿಲೆದಿದೆ ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ನೀವು ಕೂಡ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ನಿಮ್ದು BPL ಕಾರ್ಡ್ ಅಂತೂ APL ಕಾರ್ಡ್ ಆಗೋದು ಗ್ಯಾರಂಟಿ. ಆದ್ರೆ ಸಾಲಕ್ಕೋಸ್ಕರ ಯಾರಾದ್ರೂ ITR ಫೈಲ್ ಮಾಡಿ TDS ಪ್ರಮಾಣ ಪತ್ರ ಕೊಟ್ಟಿದ್ರೆ ಅಲ್ಲೂ ಕೂಡ ನಿಮ್ಮ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಮುಂದಿನ ಬರೋ ದಿನ ಇದರ ಬಗ್ಗೆ ಸರ್ಕಾರ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಯಾವ ತರ ಹೊರಗೆ ಬರಬಹುದು, ಮತ್ತೆ ಇದಕ್ಕೆ ಬೇಕಾದ ಒಂದು ಉತ್ತರ ಸರ್ಕಾರವೇ ಕೊಡಬೇಕಾಗುತ್ತೆ. ಹಾಗಾಗಿ ಮುಂದಿನ ಬರೋ ದಿನ ಇದರ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ. ಇನ್ನು ಎರಡನೇದಾಗಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನವೆಂಬರ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಶುರುವಾಗಬಹುದು BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ನೋಡಿ. ಸದ್ಯಕ್ಕೆ ಅಕ್ಕಿ ಮತ್ತು ರಾಗಿ 3 kg ರಾಗಿ ಮತ್ತು 7 kg ಅಕ್ಕಿ ಈಗ ಕಾರ್ಡ್ದಾರರಿಗೆ ವಿತರಣೆ ಮಾಡ್ತಿದ್ದಾರೆ ರೇಷನ್ ಕಾರ್ಡ್ ಇದ್ದವರಿಗೆ. ಮುಂದಿನ ಬರೋ ದಿನ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಇರೋದಿಲ್ಲ. ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಕಿಟ್ ಮೂಲಕ ಕೊಡ್ತಾರೆ ನವೆಂಬರ್ ತಿಂಗಳಿನಿಂದ ಪ್ರತಿ BPL ಮತ್ತು ಅಂತ್ಯೋದಯ ಕುಟುಂಬಗಳಿಗೆ. ಇನ್ನು ಅಕ್ಕಿ ಮತ್ತು ರಾಗಿ ನಿಮಗೆ ಕೇಂದ್ರ ಸರ್ಕಾರದಿಂದ ವಿತರಣೆ ಮಾಡಲಾಗುತ್ತೆ. ಸೊ ಇತ್ತ ನಿಮಗೆ ಅಕ್ಕಿನೂ ಸಿಗುತ್ತೆ, ರಾಗಿನೂ ಸಿಗುತ್ತೆ, ಇಂದಿರಾ ಕಿಟ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದು BPL ಅಂತ್ಯೋದಯ ಕಾರ್ಡ್ದವರಿಗೆ ಗುಡ್ ನ್ಯೂಸ್ ಆಗಿದೆ. ಇನ್ನು ಸಾಲ ಮಾಡಿದವರಿಗೆ ಏನಪ್ಪಾ ಭರ್ಜರಿ ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು ನೋಡಿ. ವೀಕ್ಷಕರೇ, ಮೊದಲಿಗೆ ಸಾಲ ವಸೂಲಾತಿಗೆ ಹೊಸ ಮಾರ್ಗದರ್ಶಿ ಸೂತ್ರ ಅಂದ್ರೆ ಇನ್ಮುಂದೆ ಕಿರುಕುಳ ನೀಡಿದರೆ ಬ್ಯಾಂಕುಗಳಿಗೆ ಸಂಕಷ್ಟ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸಾಲದ ಕಂತು ಈಗ ಸಾಲ ಮಾಡಿರ್ತಾರೆ, EMI ಪಾವತಿ ತಡವಾದರೆ ಸಾಲಗಾರರು ಎದುರಿಸಿದ್ದ ಮಾನಸಿಕ ಕಿರುಕುಳ, ಬೆದರಿಕೆ ಹಾಗೂ ಅವಮಾನಗಳಿಗೆ ಅಂತ್ಯ ಹಾಡಲು ಭಾರತದ ರಿಸರ್ವ್ ಬ್ಯಾಂಕ್ RBI ಈಗ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ನಿಯಂತ್ರಿತ ಸಾಲದಾತ ಸಂಸ್ಥೆಗಳು ಹಾಗೂ ಬ್ಯಾಂಕುಗಳ ಸಾಲ ವಸೂಲಾತಿಗೆ ಮಾಡುವಾಗ ಪಾಲಿಸಬೇಕಾದ ಹೊಸ ಮತ್ತು ಬಿಗಿಯಾದ ನಿಯಮಗಳು RBI ಬಿಡುಗಡೆ ಮಾಡಿದೆ. ಇದರಿಂದ ಗ್ರಾಹಕರ ದೊಡ್ಡ ಮಟ್ಟದ ನೈತಿಕ ಬೆಂಬಲ ಸಿಕ್ಕಿದೆ ಅಂತಾನೂ ಕೂಡ ಹೇಳ್ಬಹುದು. ಇನ್ ಮುಂದೆ ಬೆಳಿಗ್ಗೆ 8ರಿಂದ ಸಂಜೆ 7 ಗಂಟೆವರೆಗೂ ಮಾತ್ರ ಸಾಲ ವಸೂಲಿಗೆ ಅವಕಾಶ ಇರುತ್ತೆ. ನಂತರ ಸಾಲ ವಸೂಲಿಗೆ ಮನೆ ಬಾಗಿಲ ಹತ್ರ ಬರುವಂತಿಲ್ಲ ಅಧಿಕಾರಿಗಳು ಅಂತ ಹೇಳಲಾಗಿದೆ. ಅಂದ್ರೆ ಸಾಲ ವಸೂಲಾತಿಗೆ ಏಜೆಂಟರು ಅಥವಾ ಬ್ಯಾಂಕ್ ಅಧಿಕಾರಿಗಳು ಸಾಲಗಾರರ ಮನಸೋಚ್ಛೆ ಯಾವಾಗೆಂದ್ರೆ ಅವಾಗ ಸಂಪರ್ಕ ಮಾಡುವಂತಿಲ್ಲ. ಇದಕ್ಕೋಸ್ಕರ ಒಂದು ಸಮಯ ಅಂತ ಕೊಟ್ಟಿದ್ದಾರೆ. ಸೊ ಬೆಳಿಗ್ಗೆ 8ರಿಂದ ಸಂಜೆ 7 ಗಂಟೆವರೆಗೂ ಮಾತ್ರ ಅವಕಾಶ ಇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇನ್ನು ಸಾಲಗಾರರ ಜೊತೆಗೆ ವ್ಯವಹರಿಸುವಾಗ ಕಟ್ಟುನಿಟ್ಟಾದ ನಡಾವಳಿಯನ್ನ ಕಾಯ್ದುಕೊಳ್ಬೇಕು RBI ಸೂಚಿಸಿದೆ. ರಿಕವರಿ ಏಜೆಂಟ್ಗಳು ನಿಂದನೀಯ ಭಾಷೆ ಬಳಸುವುದು, ಬೆದರಿಕೆ ಹಾಕುವುದು, ಅವಮಾನಕಾರಿಯಾಗಿ ಮಾತನಾಡುವುದು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಸಾಲ ವಸೂಲಿ ನೆಪದಲ್ಲಿ ಜನರ ಮೊಬೈಲ್ ಕೂಡ ಬ್ಲಾಕ್ ಮಾಡಂಗಿಲ್ಲ ಅಂತ RBI ಹೇಳಿದೆ. ಸಾಲಗಾರರು ಗೃಹ, ವಾಹನ, ವೈಯಕ್ತಿಕ ಸಾಲದ ಕಂತು ಪಾವತಿಸಿದಾಗ ಬ್ಯಾಂಕ್ಗಳು ಅಥವಾ ಸಾಲ ನೀಡಿದ ಸಂಸ್ಥೆಗಳು ಸಾಲ ವಸೂಲಿ ಮಾಡೋದಕ್ಕೆ ಗ್ರಾಹಕರ ಮೊಬೈಲ್ ಫೋನ್, ಟ್ಯಾಬ್ಲೆಟ್ ಅಥವಾ ಲ್ಯಾಪ್ಟಾಪ್ ಗಳನ್ನ ಕಾರ್ಯನಿರ್ವಹಣೆಯನ್ನ ಬ್ಲಾಕ್ ಮಾಡುವಂತಿಲ್ಲ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಷ್ಟವಾಗಿ ಹೇಳಿದೆ. ಇದರಿಂದ ಸಾಲಗಾರರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ. ಇನ್ನು ಗೃಹ ಜ್ಯೋತಿ ಫಲಾನುಭವಿಗಳಿಗೆ ನೋಡಿ ವೀಕ್ಷಕರೇ, ದಾಖಲೆಗಳು ಕೊಡಲಿಲ್ಲ ಅಂದ್ರೆ ಗೃಹ ಜ್ಯೋತಿ ಯೋಜನೆ ನಿಮಗೆ ಸಿಗೋದಿಲ್ಲ. 200 ಯೂನಿಟ್ ಉಚಿತ ವಿದ್ಯುತ್ ಬೇಕಂದ್ರೆ ದಾಖಲೆಗಳನ್ನ ಕೊಡಬೇಕು ಮತ್ತು ಸಿಬ್ಬಂದಿಗಳು ಮನೆಗೆ ಬಂದಾಗ ನೀವು ಮನೆಯಲ್ಲಿ ಇರಬೇಕು. ಒಂದು ವೇಳೆ ಮರುವರ್ಜಿ ಪ್ರಕ್ರಿಯೆಯಲ್ಲಿ ನೀವು ಭಾಗಿಯಾಗಿಲ್ಲ ಅಂದ್ರೆ ನೀವು ಕೂಡ 200 ಯೂನಿಟ್ ಉಚಿತ ವಿದ್ಯುತ್ ಕಡಿದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ನೋಡಿ ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ ದಾಖಲೆಗಳಂತೂ ಯಾರು ಕೊಡ್ತೀರಾ ಅವರಿಗೆ ಮಾತ್ರ ಯೋಜನೆ ಸೌಲಭ್ಯ ಅಂತ ಹೇಳಲಾಗಿದೆ. ಈಗಾಗಲೇ
91 ಲಕ್ಷಕ್ಕೂ ಹೆಚ್ಚು ಮನೆಗಳ ಸಮೀಕ್ಷೆ ಪೂರ್ಣವಾಗಿದೆ. ಇನ್ನು 73 ಲಕ್ಷ ಮನೆಗಳಿಗೆ ಫಲಾನುಭವಿಗಳ ಮಾಹಿತಿ ಸಂಗ್ರಹ ಇನ್ನೂ ಕೂಡ ಬಾಕಿ ಇದೆ. ಸೊ ನಿಮ್ಮ ಮನೆಗೆ ಇನ್ನೂ ಕೂಡ ಮೀಟರ್ ರೀಡರ್ಸ್ ಸಿಬ್ಬಂದಿಗಳು ಬಂದಿಲ್ಲ, ಮರು ಅರ್ಜಿ ಪ್ರಕ್ರಿಯೆ ಗೃಹ ಜ್ಯೋತಿ ಇನ್ನೂ ಕೂಡ ನಡೆದಿಲ್ಲ ಅಂದ್ರೆ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಸದ್ಯಕ್ಕೆ ಗೃಹ ಜ್ಯೋತಿ ಯೋಜನೆಯಿಂದ ಯಾರನ್ನೂ ಕೂಡ ತೆಗೆದು ಹಾಕಿಲ್ಲ. ಯಾರಿಗೆ ತೆಗಿಬಹುದು ಅಂದ್ರೆ ಯಾರು ಮನೆಗೆ ಅಂತ ಕರೆಂಟ್ ತಗೊಂಡು ಅಂಗಡಿಗಳಿಗೆ ಬಳಕೆ ಮಾಡ್ತಾರೆ, ಗೃಹ ಬಳಕೆ ಕರೆಂಟ್ ತಗೊಂಡು ವಿದ್ಯುತ್ ತಗೊಂಡು ಯಾರೆಲ್ಲ ಅಂಗಡಿಗಳಿಗೆ ಕಮರ್ಷಿಯಲ್ ಆಗಿ ಬಳಕೆ ಮಾಡ್ತಾರೆ ಅಂತವರಿಗೆ ಗೃಹ ಜ್ಯೋತಿ ಯೋಜನೆ ಲಾಭ ಸಿಗೋದಿಲ್ಲ ವೀಕ್ಷಕರೇ. ಅಂದ್ರೆ ಮನೆಗಳಿಗೆ ನೀವು ಗೃಹ ಜ್ಯೋತಿ ಯೋಜನೆ ಯೂಸ್ ಮಾಡ್ತೀರಾ ಅಂದ್ರೆ ಓಕೆ, ಒಂದು ವೇಳೆ ನೀವೇನಾದ್ರೂ ಅಂಗಡಿಗಳಿಗೆ ಕಮರ್ಷಿಯಲ್ ಆಗಿ ಬಳಕೆ ಮಾಡ್ತೀರಾ ಅಂದ್ರೆ ಅದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗಾಗಲೇ ವಿಶೇಷ ಶಿಬಿರ ಆಯೋಜನೆಗೂ ಕೂಡ ಪ್ರಸ್ತಾವ ನೀಡಲಾಗಿದೆ. ಸೊ ಎಲ್ಲಾ ಒಂದು ಕಡೆಗೂ ಕೂಡ ವಿಶೇಷ ಶಿಬಿರಗಳು ಕೂಡ ಓಪನ್ ಆಗುವ ಸಾಧ್ಯತೆ ಇದೆ. ನೋಡಿ, ಸಮೀಕ್ಷೆ ವೇಳೆ ಗ್ರಾಹಕರು ಮನೆಯಲ್ಲಿ ಇಲ್ಲದಿದ್ದರೆ ಅಥವಾ ಮಾಹಿತಿ ನೀಡಲು ನಿರಾಕರಿಸಿದ್ರೆ ಅವರು ಯೋಜನೆ ಪಟ್ಟಿಯಿಂದ ಹೊರಗೆ ಉಳಿಯುವ ಸಾಧ್ಯತೆ ಇದೆ ಎಂಬ ಎಚ್ಚರಿಕೆ ಕೂಡ ನೀಡಲಾಗಿದೆ. ಸೊ ಮನೆಗೆ ಬರ್ತಾರೆ, ಸೊ ಯಾರು ಕೂಡ ಚಿಂತೆ ಪಡೋದು ಬೇಕಾಗಿಲ್ಲ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿಯಲ್ಲಿ ರಾಕೆಟ್ ವೇಗ ಅಂತಾನೆ ಹೇಳ್ಬೋದು ವೀಕ್ಷಕರೇ. ನೋಡಿ, ಒಂದೇ ದಿನ ಬಂಗಾರದ ಬೆಲೆ ಬರೋಬ್ಬರಿ 3,000 ರೂಪಾಯಿ ಏರಿಕೆ ಆಗಿದೆ. 2 ದಿನದಲ್ಲಿ 8,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಇನ್ನು ಬೆಳ್ಳಿ ಕಳೆದ 5 ದಿನದಲ್ಲಿ ಮತ್ತೆ 22,000 ರೂಪಾಯಿಯಷ್ಟು ಬೆಲೆಯಲ್ಲಿ ಭರ್ಜರಿ ಏರಿಕೆ ಆಗಿದೆ. ನೀವು ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟಿದ್ರೆ ನಿಮಗೆ ಸೂಪರ್ ಸಿಹಿ ಸುದ್ದಿ. ಯಾಕಂದ್ರೆ ನಿಮ್ಮ ಹೂಡಿಕೆ ಹಣ ಈಗ ಲಾಭ ನಿಮಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಹಣ ಬಂಗಾರದಲ್ಲಿ ಹೂಡಿಕೆ ಮಾಡಿದ್ರಲ್ಲ ಅವರಿಗೆ ದೊಡ್ಡ ಮಟ್ಟದ ಲಾಭ ಕೊಡ್ತಾ ಇದೆ ಚಿನ್ನ ಯಾವತ್ತಿದ್ರೂ ಕೂಡ ಚಿನ್ನ ಅಂತ ಹೇಳ್ತಾರಲ್ಲ, ಅದು ಇನ್ನೊಮ್ಮೆ ನಿಜವಾಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ಬಂಗಾರದ ಬೆಲೆ ಏರಿಕೆ ಆಗ್ತಾನೆ ಇದೆ. 1,40,000 ರೂಪಾಯಿಯಿಂದ ಈಗ ಬಂಗಾರದ ಬೆಲೆ ಮತ್ತೆ 1,52,000 ರೂಪಾಯಿ ಗಡಿಗೆ ಬಂದಿದೆ. ಹೌದು, 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 12,000 ರೂಪಾಯಿ ಏರಿಕೆಯಾಗಿ 1,52,000 ರೂಪಾಯಿಗೆ ಬಂದಿದೆ. ಇನ್ನು ಬೆಳ್ಳಿ ಬೆಲೆ 1 ಕೆಜಿಗೆ 2,40,000 ರೂಪಾಯಿಂದ 2,50,000 ರೂಪಾಯಿಗೆ ಬಂದಿದೆ. ಇತ್ತ MCX ಅಲ್ಲಿ 2,15,000 ರೂಪಾಯಿಂದ 2,30,000 ರೂಪಾಯಿ ಗಡಿ ದಾಟಿದೆ. 15,000 ರೂಪಾಯಿ ಕೇವಲ 3-4 ದಿನದಲ್ಲಿ ಬೆಲೆ ಏರಿಕೆ ಆಗಿರುವಂತದ್ದು ವೀಕ್ಷಕರೇ. ಬೆಳ್ಳಿ ಮತ್ತು ಬಂಗಾರ ರಾಕೆಟ್ ವೇಗ ಪಡೆದುಕೊಂಡಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.